ಪ್ರೈಸ್ ಸಿರಾಕನ ಗ್ರಂಥ ಅಧ್ಯಾಯ 34 ವಚನ 16-17. ಸರ್ವೇಶ್ವರನ ಕಟಾಕ್ಷ ತನ್ನನ್ನು ಪ್ರೀತಿಸುವವರ ಮೇಲೆ, ಅಂಥವರಿಗೆ ಬಲವಾದ ರಕ್ಷಣೆ ಹಾಗೂ ಆಶ್ರಯ ಆತನೇ ಬಿಸಿ ಗಾಳಿಯಿಂದ ರಕ್ಷಿಸುವ ಮರೆ, ಮಧ್ಯಾಹ್ನದ ತಾಪವ ತಪ್ಪಿಸುವ ಹೊದಿಕೆ, ಎಡವದಂತೆ ಕಾಯುವವನು, ಬೀಳದಂತೆ ಕಾಪಾಡುವವನು ಆತನು ಆತ್ಮವನ್ನು ಚೈತನ್ಯಗೊಳಿಸಿ ಕಣ್ಣುಗಳನ್ನು ಕಳೆಗೊಳಿಸುವನು, ಕ್ಷೇಮ, ಜೀವ, ಆಶೀರ್ವಾದಗಳನ್ನು ದಯಪಾಲಿಸುವನು ಎಂಬುದಾಗಿ ದೇವರ ವಾಕ್ಯ ನಮಗೆ ನುಡಿಯುತ್ತದೆ. ದೇವರ ಕಟಾಕ್ಷ ಆತನನ್ನು ಪ್ರೀತಿಸುವವರ ಮೇಲೆ, ದೇವರನ್ನು ಯಾರು ಪ್ರೀತಿಸುತ್ತಾರೋ ಅವರ ಮೇಲೆ ದೇವರ ಕಟಾಕ್ಷ, ದೇವರ ಕೃಪೆ, ದೇವರ ಕರುಣೆ, ದೇವರ ದಯೆ ಇರುವಂಥದ್ದು. ದೇವರು ಅಂಥವರಿಗೆ ಬಲವಾದ ರಕ್ಷಣೆಯಾಗಿ, ಗೋಪುರವಾಗಿ ಅವರನ್ನು ಕಾಪಾಡ್ತಾರೆ. ಅಥವಾ ಮಧ್ಯಾಹ್ನದ ಬಿಸಿ ಗಾಳಿಯಿಂದ ನಮ್ಮನ್ನು ಮರೆ ಮಾಡುವಂಥವರು ದೇವರೇ ಆಗಿದ್ದಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಲ್ಲಿ, ಅನೇಕ ರೀತಿಯ ಒಂದು ನೋವಿನಲ್ಲಿ, ದುಃಖದಲ್ಲಿ, ಬಂಧನದಲ್ಲಿ, ರೋಗದಲ್ಲಿ ನಾವು ಸಿಲುಕಿಕೊಂಡಾಗ ನಾವು ಅನೇಕರ ಆಶ್ರಯಕ್ಕಾಗಿ ನಾವು ಹಂಬಲಿಸ್ತೇವೆ. ನಾವು ಅವರಿಗೆ ಹತ್ರ ಹೋಗಿ ನಮ್ಮ ನೋವನ್ನು ಹೇಳ್ಕೊತೇವೆ, ದುಃಖವನ್ನು ಹೇಳ್ಕೊತೇವೆ, ನಮ್ಮಲ್ಲಿರುವಂಥ ಆ ಒಂದು ವೇದನೆಯನ್ನು ಹಂಚಿಕೊಳ್ಳಿಕ್ಕೆ ಆಸೆ ಪಡ್ತೇವೆ. ಆದರೆ ಯಾರು ಕೂಡ ನಮ್ಮ ಮೇಲೆ ಕರುಣೆ ತೋರದಿದ್ದಾಗ ನಮಗೆ ಒಂದು ನಿರಾಶೆ, ಒಂದು ಜಿಗುಪ್ಸೆ ನಮ್ಮಲ್ಲಿ ಉಂಟಾಗ್ತದೆ. ನಾನು ಯಾಕೆ ಬದುಕಿರಬೇಕು, ನಾನು ಯಾರಿಗೂ ಬೇಡವಾಗಿದ್ದೀನಲ್ಲ, ನಾನು ಯಾಕೆ ಜೀವಿಸಬೇಕು ಎಂಬ ಆ ಒಂದು ಹತಾಶೆಯಲ್ಲಿ ನಾವು ಕೊಂದು ಹೋಗ್ತೇವೆ. ಅದನ್ನು ಬಿಟ್ಟು, ಮನುಷ್ಯನನ್ನು ಆಶ್ರಯಿಸಿಕೊಳ್ಳುವುದನ್ನು ಬಿಟ್ಟು ದೇವರ ಬಳಿಗೆ ಬಂದು ದೇವರನ್ನು ಆಶ್ರಯಿಸಿಕೊಂಡು ದೇವರಲ್ಲಿ ನಾವು ನಂಬಿಕೆ ಇಟ್ಟು ಆ ದೇವರನ್ನ ಪ್ರೀತಿಯಿಂದ ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿಕೊಳ್ಳುವಾಗ ಆ ದೇವರ ಕಟಾಕ್ಷ, ಆ ದೇವರ ಕರುಣೆ, ಆ ದೇವರ ದಯೆ, ಆ ದೇವರ ಪ್ರೀತಿ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಅಂಥವರಿಗೆ ಅವರು ಬಲವಾದ ರಕ್ಷಣೆ ಹಾಗೂ ಆಶ್ರಯವಾಗಿದ್ದಾರೆ. ನಾವು ಅನೇಕರ ಆಶ್ರಯವನ್ನು ಹುಡುಕಿ ಹೋಗ್ತೀವಿ. ಆದರೆ ಮನುಷ್ಯನ ಆಶ್ರಯ ಹೇಗೆ ಅಂತ ಹೇಳಿದರೆ, ಅವರ ಹತ್ರ ನಾವು ಚೆನ್ನಾಗಿರುವವರೆಗೂ ಮಾತ್ರ, ಅವರಿಗೆ ನಮ್ಮಿಂದ ಏನಾದರೂ ಕೆಲಸ ಆಗುವವರೆಗೂ ಮಾತ್ರ ಅವರು ನಮಗೆ ಆಶ್ರಯವನ್ನು ಕೊಡ್ತಾರೆ. ನಮ್ಮ ಆ ಒಂದು ಸಮಯ ಮುಗಿದಾಗ, ನಮ್ಮ ಅವಶ್ಯಕತೆಗಳು ಮುಗಿದಾಗ ನಾವು ಅವರಿಗೆ ಭಾರವಾಗಿ ಬಿಡ್ತೇವೆ. ಆದರೆ ದೇವರಿಗೆ ನಾವು ಯಾವತ್ತೂ ಕೂಡ ಭಾರ ಆಗೋದಿಲ್ಲ. ಯಾವಾಗಲೂ ಕೂಡ ನಾವು ದೇವರ ಸನ್ನಿಧಿಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಆ ಒಂದು ಕೃಪೆಯಲ್ಲಿ ತುಂಬಿರಬೇಕು ಎಂಬುದೇ ದೇವರ ಆಸೆ ಆಗಿದೆ. ಪ್ರಿಯರೇ, ಅವರು ಯಾವಾಗಲೂ ನಮಗೆ ರಕ್ಷಣೆಯನ್ನು ಕೊಡುವಂಥ ದೇವರು, ನಮಗೆ ಬಲವನ್ನು, ಶಕ್ತಿಯನ್ನು ಕರುಣಿಸುವಂಥ ದೇವರು. ಅವರು ನಮ್ಮನ್ನು ಎಲ್ಲ ಬಿಕ್ಕಟ್ಟುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಬಿಸಿ ಗಾಳಿ ಅಂತ ಹೇಳಿದರೆ ನಮ್ಮಲ್ಲಿ ಸಹಿಸಲಾಗದಂಥ ಅಥವಾ ಅನುಭವಿಸಲಾಗದಂಥ ಅಥವಾ ಅದನ್ನು ಮರೆಮಾಚಕ್ಕಾಗದಿರುವಂಥ ಕಾರ್ಯಗಳಲ್ಲಿ ನಾವು ಸುಟ್ಟು ಹೋಗುವಾಗ, ಕುಂದಿ ಹೋಗುವಾಗ ದೇವರು ನಮಗೆ ಒಂದು ಮರೆಯಾಗಿ ನಮ್ಮನ್ನು ಅದರಿಂದ ರಕ್ಷಿಸುವವರಾಗಿದ್ದಾರೆ. ನಾವು ಅನೇಕ ಸಾರಿ ಅಂದ್ಕೋತೀವಿ, ಈ ಜೀವನ ಬೇಡ, ನಾನು ಇರೋದಕ್ಕಿಂತ ಸಾಯೋದು ಮೇಲು, ನಾನು ಸತ್ತೋಗ್ಬಿಡ್ಬೇಕು ಅಂತೇಳಿ ಆ ಸಾವಿನಿಂದ ಕೂಡ ನನ್ನನ್ನು ತಪ್ಪಿಸಲೆಂದು ನನ್ನ ದೇವರು ಶಕ್ತರು. ಪ್ರಿಯರೇ, ಆ ದೇವರ ಪ್ರೀತಿ, ಆ ದೇವರ ಕರುಣೆಯಲ್ಲಿ ನಾವು ತುಂಬಿಕೊಳ್ಳುವಾಗ, ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಆ ದೇವರು ನಮಗೆ ಮರೆಯಾಗಿ ನಮ್ಮನ್ನು ಸದಾಕಾಲ ತಮ್ಮ ಅಂಗೈಯಲ್ಲಿ, ತಮ್ಮ ಮಡಿಲಲ್ಲಿ ಬಚ್ಚಿಟ್ಟುಕೊಳ್ಳುವಂಥ ದೇವರಾಗಿದ್ದಾರೆ. ಹೇಗೆ ಒಂದು ಕೋಳಿ ತನ್ನ ಮರಿಗಳನ್ನು ಆ ಒಂದು ಗಿಡುಗನ ಕೈಯಿಂದ ಕಾಪಾಡಿಕೊಳ್ಳುತ್ತದೋ, ಈ ರೀತಿಯಾಗಿ ದೇವರು ತಮ್ಮ ರಕ್ಷಣೆ ಎಂಬ ಆ ಒಂದು ರೆಕ್ಕೆಗಳನ್ನು ಚಾಚಿ ನಮ್ಮನ್ನು ಅವರ ರೆಕ್ಕೆಗಳ ಅಡಿಯಲ್ಲಿ ಸುರಕ್ಷಿತವಾಗಿ ಕಾಪಾಡುವಂಥ ದೇವರಾಗಿದ್ದಾರೆ. ಮಧ್ಯಾಹ್ನದ ತಾಪ ಒದಿಸುವ ಹೊದಿಕೆ, ಎಡವದಂತೆ ಕಾಯುವವನು, ಬೀಳದಂತೆ ಕಾಪಾಡುವವನು ಆತನೇ. ಕುಂದಿ ಹೋಗದಂಥ ಸಮಯದಲ್ಲಿ, ನಾವು ಸೋತು ಹೋದಂಥ ಸಮಯದಲ್ಲಿ ನಮಗೆ ದೇವರ ಹೊದಿಕೆ ಆಗಿರ್ತಾರೆ.
ದೇವರೇ ನಮಗೆ ಆಶ್ರಯವಾಗಿರ್ತಾರೆ. ಆ ದೇವರೇ ನಮ್ಮನ್ನು ಕಾಪಾಡುವಂಥ ರಕ್ಷೆ ಕವಚವಾಗಿರ್ತಾರೆ. ನಾವು ಎಡವಿ ಬೀಳದಂತೆ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವವರಾಗಿದ್ದಾರೆ. ಆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಾಗ ದೇವರ ಆತ್ಮಿಕವಾದ ಕೃಪಾ ಆಶೀರ್ವಾದದಲ್ಲಿ ನಮ್ಮನ್ನು ಅವರು ಮುಳುಗಿಸಿ ನಮಗೆ ರಕ್ಷಣೆ ಎಂಬ ಹೊದಿಕೆಯನ್ನು ಹೊದಿಸುವವರಾಗಿದ್ದಾರೆ. ನಾವು ಬಲಹೀನರಾಗಿದ್ದರೆ ನಮ್ಮಲ್ಲಿ ಚೈತನ್ಯವನ್ನು ಮೂಡಿಸಿ ನಮ್ಮ ಕುರುಡಾದ ನಮಗೆ ಆಧ್ಯಾತ್ಮಿಕವಾದಂಥ ಕಣ್ಣುಗಳು ತೆರೆಯಲ್ಪಡುವಂತೆ ಮಾಡುವಂಥ ದೇವರಾಗಿದ್ದಾರೆ. ಆ ದೇವರು ನಮಗೆ ಕ್ಷೇಮವನ್ನು, ಜೀವವನ್ನು, ಆಶೀರ್ವಾದಗಳನ್ನು ದಯಪಾಲಿಸುವಂಥ ದೇವರಾಗಿದ್ದಾರೆ. ಪ್ರತಿಯೊಂದು ಕೂಡ ನನ್ನ ದೇವರಲ್ಲಿ ಇರುವಂಥದ್ದು. ಆ ದೇವರನ್ನು ನಾನು ಆಶ್ರಯಿಸಿಕೊಳ್ಳುವಾಗ ನನಗೆ ಕ್ಷೇಮ ಅಂದರೆ ಆರೋಗ್ಯ, ನನಗೆ ಸುರಕ್ಷತೆ, ನನಗೆ ಆ ಒಂದು ಕೃಪೆ ಕೊಟ್ಟು ನನ್ನನ್ನು ಅವರ ಪ್ರೀತಿಯ ಬಂಧನದಲ್ಲಿ ಬಂಧಿಸಿ ನಾನು ಎಡವಿ ಬೀಳದಂತೆ, ನಾನು ಸೋತು ಹೋಗದಂತೆ, ಅವರ ರಕ್ಷಣೆಯ ಕರದಲ್ಲಿ ನಾನು ಸುರಕ್ಷಿತವಾಗಿರುವಂತೆ ದೇವರು ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ನಾವು ನೋಡ್ತೇವೆ ದಾನಿಯೇಲ ಪ್ರವಾದಿ ಗ್ರಂಥದಲ್ಲಿ 3 ಜನ ಯುವಕರನ್ನು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅವರು ಹೆದರಲಿಲ್ಲ, ಅವರು ಭಯಪಡಲಿಲ್ಲ. ಯಾಕೆಂದರೆ ಅವರ ರಕ್ಷಕರು ದೇವರಾಗಿದ್ದರು. ಅವರಿಗೆ ಬಲವಾದ ನಂಬಿಕೆ ಇತ್ತು, ನನ್ನ ದೇವರು ರಕ್ಷಕರು, ಅವರು ಕಾಪಾಡ್ತಾರೆ. ಒಂದು ವೇಳೆ ಅವರು ಕಾಪಾಡದಿದ್ರೂ ಪರವಾಗಿಲ್ಲ, ನಾವು ಅವರಿಗೆ ಸಾಕ್ಷಿಯಾಗಿ ಸತ್ತು ಹೋಗ್ತೇವೆ ಅಂತೇಳಿ ಒಂದು ದೃಢವಾದ ನಿರ್ಧಾರ, ಒಂದು ದೃಢವಾದ ನಂಬಿಕೆ, ವಿಶ್ವಾಸದಲ್ಲಿ ಅವರು ಯಾವಾಗ ತುಂಬಿಕೊಂಡರೋ ದೇವರ ಅಪಾರವಾದ ಕೃಪೆ, ಅಭಿಷೇಕ ಅವರಲ್ಲಿ ಇಳಿದು ಬಂತು. ಇದರಿಂದ ದೇವರು ತಮ್ಮ ದೂತನನ್ನು ಕಳಿಸಿಕೊಟ್ಟು ಆ ಬೀಸುವ ಆ ಒಂದು ಬಿಸಿ ಗಾಳಿಯಿಂದ, ಬಿಸಿ ಹಬೆಯಿಂದ, ಆ ಬಿಸಿ ಶಾಖದಿಂದ ದೇವರು ಅವರನ್ನು ಕಾಪಾಡಿದರು. ಅದೇ ರೀತಿಯಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಎಂತೆಂಥ ಬಿಸಿಯಾದ ಒಂದು ಬೆಂಕಿಯ ಅವಸ್ಥೆಯಲ್ಲಿ ಅವು ನಮ್ಮನ್ನು ಸುಡಲು ಪ್ರಯತ್ನಿಸ್ತಾ ಇರ್ಬೋದು. ನಮ್ಮ ಅವಸ್ಥೆಗಳು, ನಮ್ಮ ಜೀವನದ ಶೈಲಿಗಳು, ನಮ್ಮ ಕಷ್ಟಗಳು, ಕಣ್ಣೀರುಗಳು ಎಲ್ಲವೂ ಕೂಡ ನಮ್ಮನ್ನು ಬೆಂಕಿಯಲ್ಲಿ ಹಾಕಿ ಸುಡುವಂತೆ ನಮಗೆ ಕಾಣ್ತಾ ಇರ್ಬೋದು. ಆದರೆ ಯಾವಾಗ ನಾವು ದೇವರಲ್ಲಿ ದೃಢವಾದ ನಂಬಿಕೆ, ದೃಢವಾದ ವಿಶ್ವಾಸ, ದೃಢವಾದ ಬಲವನ್ನು ನಾವು ಹೊಂದಿಕೊಳ್ಳುತ್ತೇವೋ, ಆ ದೇವರಲ್ಲಿ ನಮ್ಮ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಡುತ್ತೇವೋ, ಆಗ ದೇವರು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ದಾನಿಯೇಲನನ್ನು ಕೂಡ ನಾವು ನೋಡ್ತೇವೆ. ಸಿಂಹದ ಗುಹೆಯಲ್ಲಿ ಹಾಕಲ್ಪಟ್ಟಾಗ ಆ ಸಿಂಹದಗಳು ಹಸಿವೆಯಿಂದ ಇದ್ದರೂ ಕೂಡ ದಾನಿಯೇಲ ಪ್ರವಾದಿ ದೇವರಲ್ಲಿ ಇಟ್ಟಿದ್ದಂಥ ಆ ನಂಬಿಕೆ, ವಿಶ್ವಾಸದ ಆ ಕೃಪೆಯಿಂದ ಅವನು ಪ್ರಾರ್ಥನೆ ಮಾಡಿದಾಗ ಆ ಸಿಂಹಗಳ ಬಾಯಿಗಳು ಕಟ್ಟಲ್ಪಟ್ಟಿತ್ತು. 3 ದಿನಗಳಿಂದ ಹಸಿವೆಯಿಂದಂಥ ಸಿಂಹಗಳು ಆ ಒಂದು ದಾನಿಯೇಲ ಪ್ರಾರ್ಥನೆ ಮಾಡುವುದನ್ನು ನೋಡುತ್ತಾ ಕುಳಿತವು. ಅದೇ ರೀತಿಯಾಗಿ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಸಿಂಹದಂತೆ ಗರ್ಜಿಸುತ್ತಾ ಏನೇ ಸಮಸ್ಯೆಗಳು ಬರ್ಬೋದು, ಯಾವುದೇ ಶತ್ರುಗಳು ನಮ್ಮನ್ನು ಕಾಡ್ತಾ ಇರ್ಬೋದು, ನಾವು ನಂಬಿಕೆಯಿಂದ ವಿಶ್ವಾಸದಲ್ಲಿ ದೇವರಲ್ಲಿ ಭರವಸೆ ಇಟ್ಟು ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ, ಆ ದೇವರು ನಮ್ಮನ್ನು ರಕ್ಷಿಸುವಂಥ ಕವಚವಾಗಿದ್ದಾರೆ, ಆ ದೇವರೇ ನಮಗೆ ಸರ್ವವು ಸಕಲವು ಎಂಬುದಾಗಿ ಯಾವಾಗ ನಾವು ನಂಬಿಕೆ ಇಡ್ತೇವೋ ಆ ದೇವರು ಆ ಒಂದು ದಾನಿಯೇಲ ಪ್ರವಾದಿಯನ್ನು ಆ ಸಿಂಹದ ಬಾಯಿಯಿಂದ ಕಾಪಾಡಿದ ಹಾಗೆ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಎಲ್ಲ ರೀತಿಯ ಸಿಂಹದ ಬಾಯಿಗಳಿಂದ ನಮ್ಮನ್ನು ಬಿಡಿಸುವವರಾಗಿದ್ದಾರೆ. ಆ ದೇವರ ಆ ಕೃಪೆಗೆ ನಾವು ಪಾತ್ರರಾಗೋಣ, ದೇವರ ದಯೆಗೆ ನಾವು ಪಾತ್ರರಾಗೋಣ. ನಾವು ದೇವರನ್ನು ಆಶ್ರಯಿಸಿಕೊಳ್ಳೋಣ. ದೇವರ ಆ ಕರುಣೆ, ದೇವರ ಪ್ರೀತಿ ನಮ್ಮ ಮೇಲೂ, ನಮ್ಮ ಕುಟುಂಬಗಳ ಮೇಲೂ, ನಾವು ಪ್ರಾರ್ಥಿಸುವವರ ಮೇಲೂ, ನಮ್ಮ ಪ್ರತಿಯೊಬ್ಬ ನಮ್ಮ ಪ್ರೀತಿ ಪಾತ್ರರ ಮೇಲೂ ಆ ದೇವರ ಅಪಾರವಾದ ಕರುಣೆ, ಪ್ರೀತಿ ಇಳಿದು ಬರಲಿ. ಪ್ರತಿಯೊಬ್ಬೊಬ್ಬರು ಕೂಡ ಆ ದೇವರನ್ನು, ನಿಜ ದೇವರನ್ನು ಅರಿತುಕೊಳ್ಳುವಂತೆ, ಆಶ್ರಯದಾತನು, ನಮ್ಮ ದುರ್ಗವು, ನಮ್ಮ ಕೋಟೆಯು, ನಮ್ಮ ಬಲವು, ನಮ್ಮ ಶಿಖರವು, ನಮ್ಮ ಪರ್ವತವು, ನಮ್ಮ ಬಂಡೆಯು ಆಗಿರುವಂಥ ಆ ಯೇಸು ಕ್ರಿಸ್ತರನ್ನು ಆಶ್ರಯಿಸಿಕೊಂಡು ಜೀವಿಸಲು ಬೇಕಾದ ಕೃಪಾ ಅಭಿಷೇಕದಲ್ಲಿ ನಾವು ತುಂಬಿಕೊಳ್ಳುವಂತೆ ದೇವರೇ ನಮ್ಮ ಒಬ್ಬೊಬ್ಬರ ಮೇಲೂ ಕರುಣೆ ತೋರು ಸ್ವಾಮಿ. ಒಂದೊಂದು ನೋವಿನಲ್ಲೂ, ಒಂದೊಂದು ಸಮಸ್ಯೆಯಲ್ಲೂ, ಒಂದೊಂದು ದುಃಖದಲ್ಲೂ ಸ್ವಾಮಿ ಹತಾಶರಾಗಿ ದಿಕ್ಕನ್ನು ಕಾಣದೆ ಸ್ವಾಮಿ ಏನು ಮಾಡಬೇಕು ಎಂಬ ಆಲೋಚನೆಯಲ್ಲಿ
ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಮಾರ್ಗ ತೋರದೆ ಸ್ವಾಮಿ ಕಣ್ಣೀರಿಡ್ತಾ ದುಃಖದಲ್ಲಿ ಯೇಸುವೇ ನಿಮ್ಮ ಮುಂದೆ ಪ್ರಾರ್ಥಿಸುತ್ತಿರುವ ಒಂದೊಂದು ಮಕ್ಕಳ ಮೊರೆಯನ್ನು ಆಲಿಸು ಕರ್ತನೆ. ಆ ಒಂದೊಂದು ಮಕ್ಕಳ ಮೊರೆ ಕಣ್ಣೀರು ಪ್ರಾರ್ಥನೆ ಯೇಸುವೇ ನಿಮ್ಮ ಮುಂದೆ ಧೂಪದಂತೆ ಹೇರಿ ಬರಲಿ ಸ್ವಾಮಿ. ಒಬ್ಬೊಬ್ಬರನ್ನ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡುಗಡೆಗೊಳಿಸುವಂಥ ದೇವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ಒಬ್ಬೊಬ್ಬ ಮಕ್ಕಳು ಹೃದಯದಿಂದ ನಿಮ್ಮ ಮುಂದೆ ಮೊರೆ ಇಡುವಾಗ ಆ ಹೃದಯದ ಬರುವಂತ ಮಾತುಗಳು ಸ್ವಾಮಿ, ಹೃದಯದ ಮಾತುಗಳನ್ನು ನೀವು ಆಲಿಸಿರಿ ಸ್ವಾಮಿ. ಏಕೆಂದರೆ ಯೇಸುವೆ ನೀವು ಹೃದಯವನ್ನು ನೋಡುವಂತ ದೇವರಾಗಿದ್ದೀರಿ ಸ್ವಾಮಿ. ನಮ್ಮ ಮುಖವನ್ನು ನೋಡುವಂತ ದೇವರಲ್ಲ, ನಮ್ಮ ಅಂದ ಚಂದವನ್ನು ಕಾಣುವಂತ ದೇವರಲ್ಲ ಸ್ವಾಮಿ. ನಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ದೇವರು ನೀವಾಗಿದ್ದೀರಿ ಕರ್ತನೆ. ಒಬ್ಬೊಬ್ಬ ಮಕ್ಕಳ ಮೊರೆಯನ್ನು ಆಲಿಸಿರಿ. ಅವರು ಯಾವ ಯಾವ ಅವಸ್ಥೆಯಲ್ಲಿದ್ದಾರೆ, ಯಾವ ಯಾವ ಉದ್ದೇಶಗಳನ್ನು ಇಟ್ಟು, ಯಾವ ಯಾವ ಬಾಧೆಯಿಂದ ನೋವಿನಿಂದ ಕಂಗಲಾಗಿ ನಿಮ್ಮ ಮುಂದೆ ಕರಚಾಚಿ ಮಂಡಿಯೂರಿ ಕರಗಳನ್ನೆತ್ತಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ರಾಜ. ಆ ಒಂದೊಂದು ಮಕ್ಕಳ ಪ್ರಾರ್ಥನೆಯ ಕೋರಿಕೆ ಬೇಡಿಕೆಗಳ ಮೇಲೆ ಯೇಸುವೆ ನಿನ್ನ ಕರುಣೆ, ನಿನ್ನ ಪ್ರೀತಿ, ನಿನ್ನ ಅಭಿಷೇಕ ಇಳಿದು ಬರಲಿ ರಾಜ. ಕರುಣಿಸು ಸ್ವಾಮಿ. ಒಬ್ಬೊಬ್ಬ ಮಕ್ಕಳನ್ನು ಕರುಣಿಸು ಸ್ವಾಮಿ. ಒಬ್ಬೊಬ್ಬರ ನೋವುಗಳನ್ನು ನೀಗಿಸಿರಿ ಸ್ವಾಮಿ. ಒಬ್ಬೊಬ್ಬರನ್ನು ಅನುಗ್ರಹಿಸು ಸ್ವಾಮಿ. ಒಬ್ಬೊಬ್ಬರಿಗೂ ಸೌಖ್ಯದ ಅಭಿಷೇಕವನ್ನು ಕರುಣಿಸಿಕೊಡು ಸ್ವಾಮಿ. ಬಲಹೀನ ಒಂದೊಂದು ಮಕ್ಕಳ ಮೇಲೆ ನಿನ್ನ ಬಲವನ್ನು ಕರುಣಿಸಿಕೊಡು ಸ್ವಾಮಿ. ನಿನ್ನ ಆತ್ಮಶಕ್ತಿಯಿಂದ ಒಂದೊಂದು ಮಕ್ಕಳನ್ನು ತುಂಬಿಸು ಸ್ವಾಮಿ. ಎಲ್ಲ ಬಿರುಗಾಳಿಯಿಂದ, ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ, ಸುಡುವಂಥ ಬೆಂಕಿಯಿಂದ ಯೇಸುವೆ ಹತಾಶರಾಗಿರುವಂಥ ನಿನ್ನ ಒಂದೊಂದು ಮಕ್ಕಳಿಗೂ ಸ್ವಾಮಿ ಆ ಒಂದು ಬಿಡುಗಡೆಯ ಅನುಗ್ರಹ ಅಭಿಷೇಕವನ್ನು ಕರುಣಿಸಿಕೊಡು ರಾಜ. ಯೇಸುವೆ ಒಂದೊಂದು ಮಕ್ಕಳು ಸ್ವಾಮಿ ನಿಮ್ಮನ್ನು ಆಶ್ರಯಿಸಿಕೊಳ್ಳುವಾಗ, ನಿಮ್ಮೊಂದಿಗೆ ಜೀವಿಸಲು ಯೇಸುವೆ ಆಸೆ ಪಡುವಾಗ, ನಿಮ್ಮೊಂದಿಗೆ ಬಾಳಬೇಕು ಎಂಬ ಆ ನಂಬಿಕೆ ನಿರೀಕ್ಷೆಯನ್ನಿಟ್ಟು ಯೇಸುವೆ ನಿಮ್ಮ ಮುಂದೆ ಬಂದಿರುವಂಥ ಒಂದೊಂದು ಮಕ್ಕಳ ಮೇಲೆ ನಿನ್ನ ಕರುಣೆಯ ಅಭಿಷೇಕವನ್ನು ಸುರಿಸು ರಾಜ. ಒಬ್ಬೊಬ್ಬರನ್ನು ಮುಟ್ಟು ರಾಜ, ಒಬ್ಬೊಬ್ಬರನ್ನು ಬಲಪಡಿಸು ರಾಜ. ಯೇಸುವೆ ಯಾರು ಕೂಡ ನಿರಾಶೆಗೆ ಒಳಗಾಗಿ ಯೇಸುವೆ ಅವರು ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ಒಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಅನುಗ್ರಹಿಸಿ ಆಶೀರ್ವದಿಸಿ ಎಂಬ ಎಲ್ಲ ಪ್ರಾರ್ಥನೆಗಳನ್ನು ನನ್ನ ಪ್ರಭು ರಕ್ಷಕರು ದೇವರು ಆಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಅಂತ